ಹಲೋ, ಹಾಂ ನೀವನ್ನಿ ಬೇಕಾದ್ರೆ ಕಡೆ ಫೋನ್ ಅಲ್ಲ, ಬೇಕಾದ್ರೆ ಫೋನ್ ಮಾಡ್ತೀನಿ, ಹೇಳ್ಕೊಬತ್ತೀರಿ ಇಲ್ಲಿ ಕೆಲವರು. ಹಾಂ ಅಕ್ಕ ಹೂವು ಹಾಂ ಜೋಗಿ ಹಾಂ ಇಲ್ಲ ಸರಿಗಳು ಅಲ್ಲ ಹಾಂ ಹಾಂ. ಹಾಂ ನಮಸ್ತೆ. ಬೇಡಣ್ಣ, ಇವತ್ತು ಒಳ್ಳೆ ಜೋರು ಉಂಟಲ್ಲ. ಹಾಂ, ಸಾಮೂಹಿಕ ಮದುವೆ ಮಂದತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಉಚಿತ. ಎಲ್ಲರೂ ಪ್ರತಿ ವರ್ಷವೂ ಯಾರೇ ಆಗಲಿ, ಇದು ಹರಕೆ ಅಂತೇಳಲ್ಲ, ಸುಲಭದಲ್ಲಿ ಖರ್ಚಿಲ್ಲದೆ ಮಾಡುವಂಥ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಾಮೂಹಿಕ ವಿವಾಹ. ಮೊದಲು ಧರ್ಮಸ್ಥಳದಲ್ಲಿ ಇದೇ ರೀತಿಯಲ್ಲಿ ನಡೀತಿತ್ತು. ಇವಾಗ ಶ್ರೀ ಮಂದರ್ತಿ ಅಮ್ಮನವರ ಸನ್ನಿಧಾನದಲ್ಲಿ 23ನೇ ವರ್ಷದ ಸಾಮೂಹಿಕ ಮಾಂಗಲ್ಯ ಭಾಗ್ಯ ಅಂತ ಹೇಳಿದರೆ ಅದು ಪುಣ್ಯದ ಕೆಲಸ. ಇದಕ್ಕೆ ಪ್ರತಿಯೊಬ್ಬರು ಪ್ರತಿ ವರ್ಷ ಹೆಸರನ್ನು ಕೊಡ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಆದರೆ ಪುಣ್ಯ ಸ್ಥಳದಲ್ಲಿ ಆಗುವಂಥದ್ದು ವಾಲ್ನಕ್ಕಿಂತ ಇದು ತಾಯಿಯ ಸನ್ನಿಧಾನದಲ್ಲಿ ಆಗುವಂಥ ಇದು ಸಾಮೂಹಿಕ ಮದುವೆ. 23ನೆಯ ವರ್ಷದ ಸಾಮೂಹಿಕ ವಿವಾಹ ಮಾಂಗಲ್ಯ ಭಾಗ್ಯ. ಇದಕ್ಕೆ ಪ್ರತಿ ವರ್ಷಕ್ಕೂ ಜಾಸ್ತಿ ಆದಷ್ಟು ಒಳ್ಳೆಯದು. ಯಾಕಂತೇಳಿದ್ರೆ ನಾವು ಮನೆಯಲ್ಲಿ ಆಗಲಿ ಕಲ್ಯಾಣ ಮಂಟಪದಲ್ಲಿ ಮಾಡಿದರೆ ಅದಕ್ಕೆ ಅದೆಲ್ಲದಕ್ಕಿಂತ ಪುಣ್ಯ ಅಂತ ಹೇಳಿದರೆ ಈ ಕ್ಷೇತ್ರ ಮಂದರ್ತಿ ಅಮ್ಮನ ತಾಯಿಯ ಮಾಂಗಲ್ಯ ಮುಖ್ಯ. ಹಾಗಾಗಿ ಎಲ್ಲರಿಗೂ ನಾನು ಶುಭ ಕೋರುತ್ತೇನೆ. ಹಾಗೂ ನಮ್ಮ ತಾಯಿಯ ಭಕ್ತಾದಿಗಳಿಗೂ ಹಾಗೂ ನಮ್ಮ ದಲಿತ ಸಂಘದ ಮುಖಂಡರಾದವರು ಹಾಗೂ ಮೆಂಬರ್ಗಳಾದವರು ಹಾಗೂ ಸದಸ್ಯರಾದವರಿಗೆ ಎಲ್ಲರೂ ನಾವು ಸೇರಿ ಒಟ್ಟುಗೂಡಿ ವರ್ಷಂಪ್ರತಿ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳುತ್ತಾ ನಾವು ಶುಭವನ್ನು ಕೋರುತ್ತೇನೆ. ಇಲ್ಲಿ ಮುಕ್ತೇಶ್ವರಾದಂಥ ಶ್ರೀ ಧನಂಜಯ ಶೆಟ್ಟಿ ಅವರಿಗೂ ಸಹ ಹಾಗೂ ಇಲ್ಲಿಯ ದತ್ತು ಇಲಾಖೆಯವರಿಗೂ ಸಹ ನಾನು ಶುಭವನ್ನು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.